ಹಾಯ್, ತುಂಬಾ ಸ್ಟೂಡೆಂಟ್ಸ್ ಕೆಸಿಇಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಈಗ ಕೆಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನೀಟ್ ರಿಸಲ್ಟ್ ಕೂಡ ಬರಬೇಕಾಗತ್ತೆ. ನಂತರ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು ಕೂಡ ರಿಲೀಸ್ ಮಾಡಬೇಕಾಗತ್ತೆ ಕೆಎದವರು. ನಂತರ ಈ ನೀಟ್ ರಿಸಲ್ಟ್ ಏನಿದೆ ಮುಂದಿನ 7 to 10 days ಒಳಗಡೆ ಬರುವಂತಹ ಚಾನ್ಸಸ್ ಇದೆ. ಅದಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದರಲ್ಲಿ ಮೊದಲಿಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಈಗ ಏನು ಟೆಂಟೇಟಿವ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಬಹುದು. ಅಂದ್ರೆ ಇಂತಿಷ್ಟು ಸೀಟ್ಸ್ ಇದಾವೆ ಅಂತ ತಿಳಿಸಿರ್ತಾರೆ. ಅದ್ರ ನಂತರ ಮುಂದೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡ್ತಾರೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಏನು ರಿಲೀಸ್ ಮಾಡಿರ್ತಾರೆ ಅದರಲ್ಲಿ ಇರುವಂತಹ ಸೀಟ್ಸ್ ಏನಿದೆ ನಂಬರ್ ಆಫ್ ಸೀಟ್ಸ್ ಅದಕ್ಕಿಂತ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಂತಿಷ್ಟು ಸೀಟ್ಸ್ ಇದಾವೆ ಅಂತ ಕೊಟ್ಟ ನಂತರ ಕೂಡ ಕೆಲವು ಕಾಲೇಜ್ಗಳಿಗೆ ಮತ್ತೆ ಸೀಟ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ AICTE ಕಡೆಯಿಂದ ಪರ್ಮಿಷನ್ ಸಿಕ್ಕಿರುತ್ತೆ ಅಥವಾ ಹೊಸದಾಗಿ ಕೆಲವು ಕಾಲೇಜ್ಗಳು ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಕೆಲವು ಸೀಟ್ಸ್ ಗಳು ಕೂಡ ಹೆಚ್ಚಿಗೆ ಆಗತ್ತೆ. ನಂತರ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅದು ಕೂಡ ರಿಲೀಸ್ ಆಗೋದು ಮುಂದೆ ಒಂದು 10 to 12 days ಆಗಬಹುದು ರಿಲೀಸ್ ಆಗೋದಕ್ಕೆ. ಅದಕ್ಕೋಸ್ಕರ ಮುಂದೆ ಒಂದು 10 ರಿಂದ 12 ದಿನಗಳ ನಂತರ, ಜನರಲ್ ಆಗಿ 15 ದಿನ ಅಂತ ಕೂಡ ಹೇಳ್ಬೋದು ನಾವು, ಒಂದು 15 days ನಂತರ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನಂತರ ಕೌನ್ಸಿಲಿಂಗ್ ಅಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಏನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಒಳಗಡೆ ನೀವು ಕಾಲೇಜ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಅಂದ್ರೆ ಯಾವ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತಿದ್ದೀರಾ, ಯಾವ ಬ್ರಾಂಚಸ್ ಅನ್ನ ಆಡ್ ಮಾಡಬೇಕು ಅಂತಿದ್ದೀರಾ, ಯಾವ ಕೋರ್ಸಸ್ ಅನ್ನ ಆಡ್ ಮಾಡಬೇಕು ಅಂತಿದ್ದೀರಾ. ಸೊ ಇದಕ್ಕೆಲ್ಲ ಸಂಬಂಧಂತ ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದನ್ನ ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಲಿಸ್ಟ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ, ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನಂತರ ಮತ್ತೆ ಡೌಟ್ ಅಂದ್ರೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.